ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವೆಜ್ ಪಲಾವ್ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಸುಮಾರು ಸಲ ಮನೆಯಲ್ಲಿ ಪಲಾವನ್ನು ಮಾಡಿರ್ತೀರಾ, ಬಟ್ ತುಂಬಾ ಸಿಂಪಲ್ಲಾಗಿ ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಕುಕ್ಕರಲ್ಲಿ ನಾನು ಇವತ್ತು ಪಲಾವ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇರೋದು. ಸೊ ಇದರಲ್ಲಿ ಒಂದು ಕುಕ್ಕರಿಗೆ ನಾನಿಲ್ಲಿ ಒಂದು ಸುಮಾರು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಆಯಿಲ್ ಹಾಕಿದ ನಂತರ ಈಗ ಮಸ್ಟರ್ಡ್ ಸೀಡ್ಸ್ನ ಹಾಕಿದ್ದೀನಿ. ಸ್ವಲ್ಪ ಸಿಡಿದ ನಂತರ ನಾವು ಸಾಸಿವೆ ಸಿಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಓಕೆ, ನಂತರ ಇಲ್ಲಿ ನಾನು ಕರಿ ಲೀವ್ಸ್ನ ತೊಗೊಂಡಿದ್ದೀನಿ, ಒಂದು 5 ರಿಂದ 6. ಸೊ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಉಪಯೋಗಿಸ್ಬೋದು. ನಂತರ ಇಲ್ಲಿ ಉದ್ದುದ್ದವಾಗಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಒಂದು 2 ರಿಂದ 3 ನಿಮಿಷ ನೀವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಚೆನ್ನಾಗಿ ಬೆಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ವೆಜಿಟೇಬಲ್ ಪಲಾವ್ದು. ಸೊ ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಹೀಗೆ ವೆಜಿಟೇಬಲ್ ಪಲಾವ್ನ ಮಾಡಿ ನೋಡಿ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈಗ ಈರುಳ್ಳಿನ ಫ್ರೈ ಮಾಡಿದ ನಂತರ ನಾನು ಕ್ಯಾರೆಟ್ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಯಾವಾಗಲೂ ಅಷ್ಟೇ ನಾವು ಪಲಾವ್ ಮಾಡಬೇಕು ಅಂತ ಅಂದಾಗ ಯಾವುದೇ ವೆಜಿಟೇಬಲ್ಸ್ನೇ ಆಗಲಿ ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ. ಓಕೆ, ಆಲೂಗೆಡ್ಡೆ ಮತ್ತು ಬೀನ್ಸ್ ಹಾಗೆ ಕ್ಯಾರೆಟ್ ಇಷ್ಟನ್ನು ಕೂಡ ನಾನು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಷ್ಟೇ ತರಕಾರಿಗಳನ್ನು ಹಾಕಬೇಕು ಅಂತ ಇಲ್ಲ, ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ್ಯಾವ ವೆಜಿಟೇಬಲ್ಸ್ ಇರುತ್ತೋ ಸೊ ಅದನ್ನೆಲ್ಲ ಉಪಯೋಗಿಸಿ ನೀವು ಪಲಾವ್ನ ಮಾಡ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಓಕೆ, ಸೊ ಈಗ ಉಪ್ಪು ಹಾಕಿದ ನಂತರ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಫಸ್ಟಿಗೆ ಟೊಮಾಟೋವನ್ನು ಹಾಕಿರಲಿಲ್ಲ, ಯಾಕೆಂದರೆ ಫಸ್ಟ್ ಈರುಳ್ಳಿ ತರಕಾರಿನೆಲ್ಲ ಚೆನ್ನಾಗಿ ಬೇಯಿಸಿ ನಂತರ ಟೊಮಾಟೊ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಈಗ ಟೊಮಾಟೋನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸುಮಾರು ನಾನು ಒಂದು 2 ರಿಂದ 3 ಟೊಮಾಟೊ ತೊಗೊಂಡಿದ್ದೀನಿ. ಓಕೆ, 3 ಟೊಮ್ಯಾಟೋಸ್ನು ಇವಾಗ ನಾವು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ನೀಟಾಗಿ ಫ್ರೈ ಆದ ನಂತರ ಇವಾಗ ನಾನಿಲ್ಲಿ ಬಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಸಿ ಬಟಾಣಿ ತೊಗೊಂಡಿಲ್ಲ, ಒಣ ಬಟಾಣಿನೇ ನೀರಲ್ಲಿ ರಾತ್ರಿ ಎಲ್ಲ ನೆನೆಸಿ ನಂತರ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೇ ಉಪಯೋಗಿಸ್ಬೋದು. ಓಕೆ, ನಾನು ಉಪ್ಪು ಸ್ವಲ್ಪ ಸಾಲದು ಅಂತ ಹೇಳಿ ನಾವು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಒಂದು ಸಲ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸೋಣ. ನಂತರ ಇಲ್ಲಿ ಸ್ವಲ್ಪ ನಾನು ಒಂದು ಚಿಟಿಕೆಯಷ್ಟು ಅರಿಶಿಣ ತೊಗೊಂಡಿದ್ದೀನಿ, ಹಾಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಒಂದು 1/4 ಸ್ಪೂನ್ ಆಗುವಷ್ಟು ಸಾಕು. ನಂತರ ಒಂದು ಚಿಟಿಕೆಯಷ್ಟು ಇಲ್ಲಿ ನಾನು ಗರಂ ಮಸಾಲನ ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಈಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ನೀವು ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಂತರ ಈಗ ನಾನು ಇಲ್ಲಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಇರೋವಂತಹ ಖಾರದ ಪುಡಿ ಇರುತ್ತಲ್ಲ ಅದನ್ನೇ ಉಪಯೋಗಿಸಿ ಮಾಡ್ತಾ ಇರೋವಂಥದ್ದು. ಸೊ ವೆಜ್ ಪಲಾವ್ ಮಾಡೋದಕ್ಕೆ ಬೇರೆ ಒಂದು ಪಲಾವ್ ಪೌಡರೇ ಬೇಕು ಹಾಗೆ ಹೀಗೆ ಅಂತಾರೆ. ಸೊ ಆ ಥರದ್ದು ಏನೂ ಇಲ್ಲ, ನೀವು ಮನೆಯಲ್ಲಿರುವಂತಹ ರೆಡ್ ಚಿಲ್ಲಿ ಪೌಡರ್ನೇ ಉಪಯೋಗಿಸಿ ನೀವು ಪಲಾವ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ. ಹಾಗೆ ಇದು ತುಂಬ ಸಿಂಪಲ್ಲಾಗಿ ವೆಜ್ ಪಲಾವ್ನ ನಾನು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇರೋದು. ಇಲ್ಲಿ ನಾನು 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಕುಕ್ಕರಲ್ಲಿ ಯಾವಾಗಲೂ ಮಾಡೋದಾದರೆ ಅಷ್ಟೇ ಫ್ರೆಂಡ್ಸ್, 1 ಕಪ್ ಅಕ್ಕಿ ನೀವು ತೊಗೊಂಡ್ರೆ 2 ಕಪ್ ನೀರನ್ನು ಉಪಯೋಗಿಸ್ಬೇಕು. 2 ಕಪ್ ಅಕ್ಕಿ ತೊಗೊಂಡ್ರೆ 4 ಕಪ್ ನೀರನ್ನು ಹಾಕಬೇಕಾಗುತ್ತೆ. ಓಕೆ, ನೀರು ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ನೋಡ್ಬೋದು ನೀವು, ಈ ಥರ ಚೆನ್ನಾಗಿ ತರಕಾರಿ ಎಲ್ಲ ಒಳ್ಳೆ ಮಿಕ್ಸ್ ಆಗಿ ಅದು ಈ ಥರ ಕುದಿ ಬರಬೇಕು. ಕುದಿ ಒಂದು 2 ನಿಮಿಷ ಬಂದ ನಂತರ ಈಗ ಅಕ್ಕಿ ತೊಳ್ಕೊಂಡಿರುವಂತಹ ಅಕ್ಕಿನ ಈಗ ಹಾಕ್ಕೊಳ್ಳೋಣ. ಓಕೆ, ಸೊ ಅಕ್ಕಿ ಹಾಕಿ ಇವಾಗ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ ನಾನು. ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ನೀವು ಪಲಾವ್ನ ಮಾಡ್ಕೋಬೋದು ಫ್ರೆಂಡ್ಸ್. ಸಿಂಪಲ್ಲಾಗಿ ಈಸಿಯಾಗಿ ವೆಜಿಟೇಬಲ್ ಪಲಾವ್ನ ಮಾಡಿ ಒಂದು ಸಲ ನೋಡಿ. ಅಕ್ಕಿ ಹಾಕಿದ ನಂತರ ಈ ಥರ ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ಇಲ್ಲಿ ನಾನು ಪುದೀನ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ಹಾಕ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ನಾವು ಈಗ 2 ವಿಷಲ್ ಮಾಡಿಸ್ಕೊತಾ ಇದ್ದೀನಿ ನಾನು. ಓಕೆ, ಸೊ ಇದು ಲಿಡ್ ಕ್ಲೋಸ್ ಮಾಡೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಮಾಡಿಸ್ಕೊಂಡು ನಂತರ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಕೂಡ ಇದು ಬರುತ್ತೆ. ಹಾಗೆ ಮಸಾಲೆ ಎಲ್ಲ ಕಡೆ ಕೂಡ ತುಂಬ ಸ್ಪ್ರೆಡ್ ಆಗಿರುತ್ತೆ. ಸೊ ನೋಡ್ಬೋದು ನೀವು, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ನ ಒಂದು ಸಲ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.